आप देख रहे हैं 7 न्यूज। मैं आपके साथ मोहम्मद सलमान जुनैदी। यत्नाळ बशीर अहमद रहमान साहब धरम ಕಡ್ಲಿ ಅಂದ್ರೆ ಬಸನಗೌಡ ರಾಮನಗೌಡ ಬಸನಗೌಡರದ್ದು ಟವರ್ ಒಂದೇ ಅದ ಅಂತ ನಮ್ಮ ಗಮನಕ್ಕಿದೆ. ಐ ಹ್ಯಾವ್ ರಿಕಾರ್ಡ್ ಕಿರಣ್ ಪಾಟೀಲ್ ಡೈರೆಕ್ಟ್ ಕನೆಕ್ಷನ್ ವಿತ್ ಯತ್ನಾಳ್ ಬಸನಗೌಡ ಪಾಟೀಲ್ ಮತ್ತು ನಗರ ಶಾಸಕರು ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಊರ್ಪ ಧರಮ್ ಕಡ್ಲಿ. ಅವರು ಜೆಡಿಎಸ್ ನಾಗ ಇದ್ದಾಗ ಬಶೀರ್ ಅಹಮದ್ ಇದ್ರು, ರಾಮನಗೌಡ ಬದಲಾಗಿ ರೆಹಮಾನ್ ಸಾಬ್ ಆಗಿದ್ರು. ಈಗ ಏನಾಗಿದಾರ ಗೊತ್ತಿಲ್ಲ. ದಾಖಲೆ ಟಪ್ಗಿ ಹಾಕೊಂಡಾರ, ಅದು ಬಶೀರ್ ಅಹಮದ್ ಟಪ್ಗಿ ಹಾಕೊಂಡಾರ ಯಾರ? ಹೌದು. ಮತ್ತು ಎಲ್ಲಾ ಮುಸಲ್ಮಾನರು ಜಾತಿಗಳು ಇರಲ್ಲ, ಎಲ್ಲಾ ಮುಸಲ್ಮಾನರು ಆತಂಕಿಗಳು ಇರಲ್ಲ, ಎಲ್ಲಾ ಮುಸಲ್ಮಾನರಿಗೆ ಪಾಕಿಸ್ತಾನ ಕಳಿಸೋ ಅವಶ್ಯಕತೆ ಇಲ್ಲ. ಕೆಲವೊಬ್ರು ನಮ್ಮವರು ಅವ್ರ ಜೊತೆಗೆ ಸೇರ್ಕೊಂಡಾರ. ಇಲ್ಲ ಇಲ್ಲ, ರಾಜ್ಯದ ಎಲ್ಲ ರಾಜಕಾರಣಿಗಳು ಟೊಪ್ಪಿಗೆ ಹಾಕೊಂಡು ಮುಸುರಿಗೆ ಬೈದಿಲ್ಲ. ದರ್ ಇಸ್ ಅ ಡಿಫರೆನ್ಸ್. ಧರಮ್ ಕಡ್ಲಿ ಮುಸಲ್ಮಾನ್ ಸಮಾಜಕ್ಕ ಧರ್ಮಕ್ಕ ಬೈತಾರ, ಅವ್ ಹೇಳನಕಾರಿನಾಗಿ ಮಾತಾಡ್ತಾರ. ಸಿದ್ದರಾಮಯ್ಯ ಸಾಹೇಬ್ರು ಚೀಫ್ ಮಿನಿಸ್ಟರ್ ಅವರು ಎಂದಾದ್ರೂ ಮುಸ್ಲಿಂ ಸಮಾಜಕ್ಕಾಗಿ ಅಥವಾ ಇಸ್ಲಾಂ ಧರ್ಮಕ್ಕಾಗಿ ಅವೇಳನಕಾರಿಯಾಗಿ ಮಾತಾಡಿದ್ದು ಕಂಡೀರಾ? ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ಎಂದಾದ್ರೂ ಇಸ್ಲಾಂ ಧರ್ಮನ್ನು ಮುಸಲ್ಮಾನರನ್ನು ಅವೇಳನಕಾರಿಯನ್ನಾಗಿ ಮಾತನಾಡಿದ್ರು ಕೇಳಿದ್ರ? ಹಾಗಾಗಿ ಅವರು ಬಶೀರ್ ಅಹಮದ್ ಆಗಲ್ಲ. ಬಶೀರ್ ಅಹಮದ್ ಇರವ. ರಾತ್ರಿಗೆ ಬಶೀರ್ ಅಹಮದ್, ಹಗಲತ್ತ ಬಸನಗೌಡ ಆಗಬಾರ. ನಮ್ದು ಉದ್ದೇಶ ಏನಿದೆ, ಅವ್ರಿಗೆ ನಗರ ಶಾಸಕರೇ ಅತಿ ಗೌರವ ಇದೆ ನಮಗೂ. ನಾವು ಅವ್ರಿಗೆ ಏನ್ ಹೇಳ್ತೀವಿ, ನೀವು ಪಕ್ಕಾ ಬಶೀರ್ ಅಹಮದರೇ ಆಗ್ರಿ, ಇಲ್ಲ ಪಕ್ಕಾ ಬಸನಗೌಡರೇ ಆಗ್ಲಿ, ನೀವು ಸಂದರ್ಭ ಅನುಗುಣವಾಗಿ ಆಗಬೇಡ್ರಿ ಅಂತ ನಮ್ದು ಮೆಸೇಜ್. ನಮ್ ಸಮಾಜಕ್ಕ ಸಮಾಜ ಈ ಮಾಧ್ಯಮದ ಮುಖಾಂತರ ಅವರಿಗೆ ನಾವು ನೇರ್ ಮೆಸೇಜ್ ಏನಿದೆ ಅಂದ್ರೆ, ಪಕ್ಕಾ ಬಶೀರ್ ಅಹಮದ್ ಆಗ್ರಿ, ತೊಂದ್ರೆ ಇಲ್ಲ, ಪಕ್ಕಾ ಬಸನಗೌಡ್ರ ಆಗ್ರಿ. ಈಗ ಬಬಲೇಶ್ವರ ಇದಕ್ಕ ಕಾರ್ಯಕ್ರಮಕ್ಕೆ ಪೇಡ್ ಗಿರೇಕಿ ಅಂತ ಕನೇರಿ ಶ್ರೀಗಳಿ ಅಂತ ಪವಿತ್ರ ಧರ್ಮ ಗುರುವರಿಗೆ ಪೇಡ್ ಗಿರೇಕಿ ಅಂತ ನೀವು ನಾಲಾಯಕ, ಎಂತ ನಾಲಾಯಕ ಶಾಸಕರು. ಹೆಸರಲ್ಲೇ ಏನ್ರಿ ಇದ್ರ ಅರ್ಥ? ನೀವು ಮಾಧ್ಯಮದವ್ರು ನಿಮ್ಗೆ ಏನ್ ಆಗ ಚಟ ಆಗ್ಬಿಟ್ಟೈತಿ. ಆ ಬಸನಗೌಡನ ಜೊತೆ ಫಾಲೋ ಮಾಡಿ ನೀವು 4-5 ಮಂದಿ ಅದೀರಿ. ಗೌಡ್ರು ಹೇಳಿದ್ರೆ ಕನೇರಿ ಶ್ರೀಗಳದ ಕಾರ್ಯಕ್ರಮಕ್ಕೆ ಕರೆಯೋರು ಬರೋರು ಇಬ್ರು ಆಲ್ ಆರ್ ಈಕ್ವಲ್ ಪಾರ್ಟಿಸಿಪೆಂಟ್. ವ್ಯಾಖ್ಯಾನ ಮಾಡಿ ಹೇಳ್ಬೇಕಾ? ಕನೇರಿ ಶ್ರೀಗರು ಕೇಸರಿ ಹಾಕೊಂಡವ್ರಿಗೆ ಹೊರತುಪಡಿಸಿ, ಈಗ ಮೀಡಿಯಾದ ಎಷ್ಟು ಮಂದಿ ಕೂತೀರಿ, ಹೆಸರು ತಗೊಂಡ್ ಹೇಳ್ಬೇಕಾ? ಬಸನಗೌಡರು ಚಾಟುಕಾರಿ ಯಾರು ಮಾಡ್ತಾರ ಅಂತೇಳಿ. ಮೀಡಿಯಾದವ್ರು ಚಾಟುಕಾರಿ ಮಾಡ್ತಾರ ಅಂದ್ರೆ ನೀವು ಎಲ್ಲ ಮುಗಿ ಬಿಡ್ಬೇಕು ನನ್ನ ಮ್ಯಾಗ, ಯಾಕೋ ಮಗನೇ ಅಂತೇಳಿ. ಮುಷ್ರಿಕಿನೇ ಮಕ್ಕ ಅಂಡ್ ಮುನಾಫಿಕಿನೇ ಮಕ್ಕ ಅಂತಾರ ಅವ್ರಿಗೆ. ನಮ್ಮವ್ರೇನ್ ಕೂಡ್ಯಾರಲ್ಲ ಬಸನಗೌಡ್ರ ಜೊತೆಗೆ. ಮುನಾಫಿಕಿನೇ ಮಕ್ಕ ಅಂತಂದ್ರೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ನು ಪ್ರವಾದಿ ಅಂತ ಒಪ್ಕೋತಿದ್ರು. ಎಲ್ಲಿ? ಎಕ್ಸ್ಟರ್ನಲಿ, ಸಾರ್ವಜನಿಕವಾಗಿ ಇವರು ಪ್ರವಾದಿ ಅದಾರಿ ಅಂತ ಹೇಳ್ತಿದ್ರು. ಒಳಗಿಂದ ಒಳಗೆ ಏನಂತಿದ್ರು ಅವ್ರಿಗೆ, ಇವ್ರ ಪ್ರವಾದಿ ಇಲ್ಲ ಅಂತ ಹೇಳಿ. ಅವ್ರಿಗೆ ಮುನಾಫಿಕ್ ಅಂತಾರ. ಒಬ್ಬ ಮುನಾಫಿಕ್ ಅದಾನ ಬಸನಗೌಡ್ರ ಜೊತೆಗೆ, ಇನ್ನೊಬ್ಬ ಮುಷರಿಕಿನೇ ಮಕ್ಕ ಅದಾರ. ಓ ಸರ, ನಾ ಹೇಳ್ತಾ ಇಲ್ಲ ಅದು. ಕನೇರಿ ಶ್ರೀ ಏನ್ ಮಾತಾಡ್ತೀರಿ? ನನ್ ಮ್ಯಾಗ ಯಾಕೆ ಹಾಕ್ತಿರಿ? ಕನೇರಿ ಶ್ರೀಗಳು ಇಸ್ತಮಾಕ್ ಬಂದಾರ? ಇಲ್ಲ, ಕನೇರಿ ಶ್ರೀಗಳು ಬರ್ತಾ ಇರೋದು 29ನೇ ತಾರೀಕಿಗೆ. ಕನೇರಿ ಶ್ರೀಗಳು ಇಸ್ಲಾಮಿ ಜಮಾತದ ಇಸ್ತೆಮಾ ಮಾಡ್ಲಿಕ್ಕೆ ಬರ್ತಾ ಇದಾರ. ಅವರು ಸನಾತನ ಧರ್ಮದ ಪ್ರಚಾರಕ್ಕಾಗಿ ಬರ್ತಾ ಇದಾರಲ್ಲ. ಭಗವಾನ್ ಶ್ರೀರಾಮ, ಶ್ರೀಕೃಷ್ಣ ಇವ್ರ ಬಗ್ಗೆ, ಹಿಂದೂ ಸನಾತನ ಧರ್ಮದ ಬಗ್ಗೆ ಅವರು ಬೋಧನೆ ಕೊಡ್ಲಿಕ್ಕೆ ಬರ್ತಾ ಇದಾರ ಇಲ್ರಿ? ಇದನ್ನೆಲ್ಲ ಒಪ್ತಿರೋ ಇಲ್ಲೋ? ಇವನು ಏನ್ ಹೇಳ್ತಾನೆ, ನಾನು ಹಿಂದೂ ಧರ್ಮದ ಏಕೈಕ ಸನಾತನಿ ಮತ್ತು ರಕ್ಷಕ, ಉಳ್ಕಾದೆಲ್ಲ ಪೇಡ್ಗಿರೇಕಿ ಅಂತಾರ. ಯೂಸುಫ್, ನೀವೇ ಕೇಳಿದ್ರೆ ಪೇಡ್ಗಿರೇಕಿ ಶ್ರೀಗಳಿಗೆ ಅಂದಿಲ್ಲ ಬಸನಗೌಡ್ರು, ಪಕ್ಕದವ್ರಿಗೆ ಅಂದಾರಂತ ಹೇಳಿರ್ಲ. ಈಗ ಪೇಡ್ಗಿರೇಕಿ ಯಾರು? ಇವನ್ ಪೇಡ್ಗಿರೇಕಿ ಅದಾನೋ ಅವ್ರ ಪೇಡ್ಗಿರೇಕಿ ಅದಾರ? ಇವ ಯಾರ್ದು ಪೇಮೆಂಟ್ ತಗೊಂಡಲ್ಲಿ ಹೋಗ್ತಾ ಇಲ್ಲ, ಅದು ಪ್ರಶ್ನೆ ಹುಟ್ಟದ. ಈಗ ಬಬಲೇಶ್ವರ ಮತಕ್ಷೇತ್ರಕ್ಕೆ ಇವ ಯಾರ್ದು ಪೇಮೆಂಟ್ ತಗೊಂಡು ಅಬ್ಸೆಂಟ್ ಆಗ್ತಾ ಇದ್ದಾನೆ?
ಬಬಲೇಶ್ವರಕ್ಕೆ ಹೋದ್ರ ಹಿಂದೂನ ಅಥವಾ ಇಲ್ಲ? ಅದು ಬಸನಗೌಡ್ರು ಕೇಳ್ರಿ ನೀವು. ಮತ್ ನೀವೇ ಹೇಳಿದ್ರ ನಾ ಏನ್ ಹೇಳಿದೆ, ಮುಕ್ಳ್ಯಾಗ ದಮ್ ಇದ್ರೆ ಬಸನಗೌಡ್ರು ಮುಕ್ಳ್ಯಾಗ ದಮ್ ಇದ್ರೆ 29ನೇ ತಾರೀಕಿಗೆ ವೇದಿಕೆ ಶೇರ್ ಮಾಡ್ಬೇಕು, ಇಲ್ಲ ನಾ ಗಾಂಧಿ ಅಂತ ಡಿಕ್ಲೇರ್ ಮಾಡ್ಬೇಕು ಅಷ್ಟೇ. ಕಲಾಸ್. ನಮಸ್ಕಾರ.